ವಿಜಯೇಂದ್ರ ಜೊತೆಗಿರೋರು ಏನಾದರೂ ಕಾಂಗ್ರೆಸ್ ಸೇರ್ತಾರಾ? ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದು. ಬಿಜೆಪಿಯನ್ನ ಕಟ್ಟಿದವರು ನಾವೇ ಇದ್ದೇವೆ. ವಿಜಯೇಂದ್ರ ಸುತ್ತಮುತ್ತ ಎಂತ ನಾಯಕರಿದ್ದಾರೆ? ವಿಜಯೇಂದ್ರ ಸುತ್ತಮುತ್ತ ಇರುವಂತವ್ರು ಏನ್ ನಾಯಕರು ಹಾಗಾದ್ರೆ? ಬಿಜೆಪಿ ಕಟ್ಟಿದವರೆಲ್ಲ ನಾವೇ, ನಮ್ಮ ಸುತ್ತಮುತ್ತಾನೇ ಇದ್ದಾರೆ. ಪ್ರೀತಮ್ ಗೌಡ ಯಾವಾಗ ಕಾಂಗ್ರೆಸ್ ಹೋಗ್ತಾನೆ ಅನ್ನೋದು ಗೊತ್ತಿಲ್ಲ. ಹೈಕಮಾಂಡ್ಗೆ ತಲೆ ಬಾಗಿದ್ದೇವೆ ಅನ್ನೋದು ಕಾಮನ್. ಟಿಕೆಟ್ ಸಿಗದಿದ್ರೆ ಬೇರೆ ಪಕ್ಷ ಹೋಗ್ತಾರೆ ಅಂತ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ವಿಜಯೇಂದ್ರ ಸುತ್ತಮುತ್ತ ಇರೋರು, ಅವ್ರ ಜೊತೆಗೆ ಇರೋರು ಹಾಗಾದ್ರೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ? ಅಷ್ಟೇ ಅಲ್ಲ, ಬಿಜೆಪಿಯಲ್ಲಿ ಅನೇಕರು ಅಸಮಾಧಾನಗೊಂಡಿರೋಂಥವ್ರು ಏನಾದರೂ ಕಾಂಗ್ರೆಸ್ ಕಡೆ ಹೋಗ್ತಾರಾ ಅಂತ. ಟಿಕೆಟ್ ಸಿಗದೆ ಅಸಮಾಧಾನಗೊಂಡಿರೋರು, ಇಲ್ಲಾಂದ್ರೆ ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನ ಸಿಗದೆ ಇರೋರು, ಟಿಕೆಟ್ ಕೊಡ್ತೀವಿ ಅಂತ ಸತಾಯಿಸಿ ಟಿಕೆಟ್ನೇ ಕೊಡದೆ ಯಾಮಾರಿಸಿರೋದು, ಅಂಥವರೆಲ್ಲ ಏನಿದ್ದಾರೆ ಸೇರ್ಬಹುದಾ ಬಿಜೆಪಿ ಬಿಟ್ಟು ಕಾಂಗ್ರೆಸ್ನ ಅಂತ. ಬಿಜೆಪಿ ಪಕ್ಷ ಕಟ್ಟಿದವ್ರು ನಾವೇ ಇಲ್ಲಿದ್ದೀವಿ, ಈ ರೀತಿಯಾಗಿ ಉಚ್ಚಾಟನೆಗೊಂಡಿದ್ದೀವಿ. ಅಂಥದ್ರಲ್ಲಿ ವಿಜಯೇಂದ್ರ ಸುತ್ತಮುತ್ತ ಇರೋರು ಕೂಡ ಕಾಂಗ್ರೆಸ್ ಹೋಗಬಹುದು. ಪ್ರೀತಮ್ ಗೌಡ ಹೆಸರು ಉಲ್ಲೇಖ ಮಾಡಿದ್ದಾರೆ. ಯಾರು ಕಟ್ಟಾರ್ರಿ ಬಿಜೆಪಿ? ಚಲವಾದಿ ನಾರಾಯಣ ಸ್ವಾಮಿ ಕಟ್ಟಾರ? ಆ ಪ್ರೀತಮ್ ಗೌಡ ಕಟ್ಟಾನ? ಇಲ್ಲೋ ಬಂದ ನಿಮ್ದು ಎಲ್ಲದ ಪಿ ರಾಜು, ಅವ ಏನು ಮಹಾಭಾರತ ಓದ್ತಿದ್ದ ದಿನ. ಈ ಮಹಾಭಾರತ ಬಿಟ್ಟು ವಿಜಯೇಂದ್ರ ವ್ರತ ಓದ್ಲಾಕತ್ತಾನ. ಇಂಥ ಲೀಡ್ರುಗಳು ನಮಗೆ ಹೇಳ್ತಾರ ಬಿಜೆಪಿ ಶಿಸ್ತಿನ ಪಕ್ಷ, ಅಟಲ್ ಯಾದವ್ ಕಟ್ಟಿ ಯಾರು ಪಿ ರಾಜುವಿನಿಂದ ನಾವು ಭಾಷಣ ಕೇಳ್ಬೇಕು. ಬಿಜೆಪಿ ಎಂಥ ದುರ್ದೈವ್ರಿ. ಅವ ಬಂದು ಇಲ್ಲಿ ನಮ್ಮ ಕತೆ ಹೇಳ್ತಾನೆ. ಬಿಜೆಪಿ ಯಾರು ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನಮ್ಮ ಇವರು ಕಟ್ಟಿದ್ರು, ಅದು ಹಿಂಗೆ ಬತ್ತು, ಇಷ್ಟನೇಶ್ವರ ಹಿಂಗಾಯ್ತು ಕತೆ ಹೇಳೋಂತಹ ಮಹಾನ್ ನಾಯಕರು ವಿಜೇಂದ್ರ. ಸುತ್ತಮುತ್ತಲಿ ಅಂಥವ್ರು ಅದಾರ ನೋಡಿದ್ರಲ್ಲ, ಒಂದರೆ ಜನಪ್ರಿಯ ನಾಯಕರದಾರ ಅವ್ನ ಸುತ್ತಮುತ್ತಲು. ಅವ್ನು ಪ್ರೀತಮ್ ಗೌಡ ಯಾವಾಗ ಕಾಂಗ್ರೆಸ್ಗೆ ಹೋಗ್ತಾನೋ ಗೊತ್ತಿಲ್ಲ. ಅದು ಹೇಳೇ ಆ ಡೈಲಾಗ್ ಕಾಮನ್ ಐತಿ ದೇಶನಾಗ. ಹೈಕಮಾಂಡ್ಗೆ ತಲೆಬಾಗಿದ್ದೇವೆ, ಹೈಕಮಾಂಡ್ ಅಂತಿಮ ನಿರ್ಣಯ ಅಂತ ಎಲ್ಲರೂ ಹೇಳ್ತಾರೆ. ಮತ್ತು ನಾಳೆ ಅವ್ರು ಟಿಕೆಟ್ ಕೊಡಲಿಲ್ಲ ಬೇರೆ ಪಾರ್ಟಿಗೆ ಹೋಗ್ತಾರಲ್ಲೋ? ಎಷ್ಟು ಮಂದಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಟಿಕೆಟ್ ಯಾರಿಗೆ ಒಂದು ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ನಾವು ಇಲ್ಲಿ ಚುನಾವಣೆ ಮಾಡ್ತೀನಿ ಅಂತಾರೆ. ಅವನಿಗೆ ಸ್ವಂತಕ್ಕೆ ಟಿಕೆಟ್ ಕೊಡ್ಲಿಕ್ಕಂದ್ರೆ ಇಂದು ಕಾಂಗ್ರೆಸ್ಸಿಗೆ ಸೇರ್ಪಡೆ, ಇಂದು ಬಿ ಜೆ ಪಿಗೆ ಸೇರ್ಪಡೆ. ಕುಮಾರಸ್ವಾಮಿಯವರ 20 ತಿಂಗಳ ಸರ್ಕಾರದ ಅಭಿವೃದ್ಧಿ ಕಂಡು ಇವತ್ತು ನಾನು JDS ಸೇರ್ಪಡೆ. ಇದು ಎಲ್ಲ ಕಾಮನ್ ಅದಾವೆ. RSS ಎಂದು ವೀಕ್ ಆಗೋದಿಲ್ಲ ರೀ.